ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ 9ನೇ ತರಗತಿ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಗಿರೀಶ್ ಕಾರ್ನಾಡ್ ಅವರು ರಚಿಸಿರ್ತಕ್ಕಂತಹ ಅಧಿಕಾರ ಎನ್ನುವ ನಾಟಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ತಲೆದಂಡ ನಾಟಕದಿಂದ ಈ ಒಂದು ಅಧಿಕಾರ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾನೀಗಾಗಲೇ ಈ ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಗಿರೀಶ್ ಕಾರ್ನಾಡ್ ಅವರ ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಹಾಗೇನೆ ಬಸವಣ್ಣ ಹಾಗೆ ಒಬ್ಬ ಮುದುಕಿ ಗುಡ್ಡವ್ವ ಅಂತ ಹೇಳಿ ಅವರಿಬ್ಬರ ನಡುವೆ ನಡೀತಕ್ಕಂತಹ ಸಂಭಾಷಣೆಯನ್ನ ತಿಳಿಸ್ಕೊಟ್ಟಿದ್ದೆ. ಹಾಗೆ ಬಿಜ್ಜಳನ ಹೊಸ ಬಿರುದು ಹೇಗಿತ್ತು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ಆ ಬಿರುದಿನ ಸಂಪೂರ್ಣ ಸರಳ ವಿವರಣೆಯನ್ನ ಕೂಡ ಮಾಡಿದ್ದೆ. ಹಾಗೆ ಬಸವಣ್ಣ ಬಿಜ್ಜಳ ಇವರ ನಡುವೆ ಏನು ಮಾತುಕತೆ ನಡೀತಾ ಇದೆ ಅಂತ ಹೇಳಿ ನೀವು ಕೇಳಿಸ್ಕೊಳ್ತಾ ಇದ್ರಿ. ಬನ್ನಿ ಹಾಗಿದ್ರೆ ಈ ದಿನದ ತರಗತಿಯಲ್ಲಿ ಬಸವಣ್ಣ, ಬಿಜ್ಜಳ ಹಾಗೆ ಮಂಚನ ಕ್ರಮಿತ ಈ ಮೂರು ಜನರ ನಡುವಿನ ಮಾತುಕತೆ ಏನು ಎತ್ತ ಅಂತ ಹೇಳಿ ತಿಳಿದುಕೊಳ್ಳೋಣ. ಪಾಠ ಅಧಿಕಾರ, ಮುಂದುವರೆದ ಭಾಗ. ಎಲ್ರು ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ನೋಡಿ, ಇಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಮಂಚನ ಕ್ರಮಿತ ಬಿಜ್ಜಳನಿಗಾಗಿ ಒಂದು ಹೊಸ ಬಿರುದಾವಳಿಯನ್ನ ರಚಿಸ್ತಾರೆ. ಆ ಬಿರುದಾವಳಿ ಹೇಗಿದೆ ಅಂತ ಹೇಳಿ ಬಿಜ್ಜಳ ಬಸವಣ್ಣನಿಗೆ ಕೇಳಿದಾಗ ಬಸವಣ್ಣ ತುಂಬಾ ಸಂಸ್ಕೃತ ಹೆಚ್ಚಾಯ್ತು, ಹಾಗೆ ತುಂಬಾ ಉದ್ದವಾಗಿದೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಕಲ್ಲುಗಳು ಸಾಲೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ಮಂಚನ ಕ್ರಮಿತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ರಾಜರ ಕೀರ್ತಿ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ರೀತಿ ಶಾಸನಗಳನ್ನ ನಾವು ಬರೆಸಲೇಬೇಕು ಅಂತ ಹೇಳಿ ಹೇಳ್ತಾನೆ. ಆಗ ಬಸವಣ್ಣ ಅದಕ್ಕೆ ಪ್ರತಿಯಾಗಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಶಾಸನಗಳನ್ನ ರಚಿಸುವ ಸಲುವಾಗಿ ಅಥವಾ ವೀರಗಲ್ಲುಗಳನ್ನ ಹಾಕಿಸುವ ಸಲುವಾಗಿ ಮತ್ತೊಂದು ಯುದ್ಧವನ್ನ ಮಾಡ್ಬೇಕಾ, ವಿಧವೆಯರ ಗೋಳನ್ನ ನಾವು ಕೇಳ್ಬೇಕಾ, ಹಾಗೆ ಅನೇಕ ಜನರು ಆಶ್ರಯ ನಿರತರಾಗ್ಬೇಕಾ, ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮುಂದುವರೆದು ನಾವು ನೋಡ್ತಾ ಹೋಗೋಣ. ಮಂಚನ ಕ್ರಮಿತ, ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಮತ್ತೊಂದು ಯುದ್ಧ ಏನಾದ್ರೂ ಆದ್ರೆ ಅನೇಕ ಜನ ಸಂಕಷ್ಟಕ್ಕೆ ಈಡಾಗ್ತಾರೆ, ತೊಂದರೆಯನ್ನ ಅನುಭವಿಸ್ತಾರೆ ಪ್ರಜೆಗಳು ಅಂತ ಬಸವಣ್ಣನ ಕಳಕಳಿ. ಆದ್ರೆ ಮಂಚನ ಕ್ರಮಿತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಆ ಮಹಾರಾಜರ ಮಕ್ಕಳು, ಆ ಮಹಾರಾಜರ ಕೀರ್ತಿಗೋಸ್ಕರ ನಾವು ಒಂದ್ ಸ್ವಲ್ಪ ನೋವನ್ನ, ತೊಂದರೆಯನ್ನ, ಗೋಳನ್ನ ಸಹಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಮಂಚನ ಕ್ರಮಿತ ಹೇಳ್ತಾರೆ. ಆಗ ಬಸವಣ್ಣ, ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮ್ಯಾಲೆ ಹಾಕೋದು ನಮ್ಮ ಕರ್ತವ್ಯ. ಅದಕ್ಕೆ ಪ್ರತಿಯಾಗಿ ಬಸವಣ್ಣ ಏನಂತ ಹೇಳ್ತಾರೆ ಅಂದ್ರೆ, ನಾವು ಮಹಾರಾಜರ ಅಧಿಕಾರಿಗಳು ಅಂದ್ರೆ ನಾನು ಮಹಾರಾಜರ ಅಧಿಕಾರಿ, ಅವರ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥವನು. ಅದ್ರ ಜೊತೆ ಆ ಮಹಾರಾಜರ ಪ್ರಜೆಗಳ ಗೋಳ್ ಏನಿದೆಯಲ್ವಾ, ಕಷ್ಟ ಏನಿದೆಯಲ್ವಾ, ಅದನ್ನ ಮಹಾರಾಜರ ಕಿವಿ ಮೇಲೆ ಹಾಕ್ತಕ್ಕಂಥದ್ದು ಅಥವಾ ಮಹಾರಾಜರಿಗೆ ಹೇಳ್ತಕ್ಕಂಥದ್ದು ಕೂಡ ನನ್ನ ಕರ್ತವ್ಯ ಅಂತ ಬಸವಣ್ಣ ಹೇಳ್ತಾರೆ. ಆಗ ಮಂಚನ ಕ್ರಮಿತ ನಗ್ತಾರೆ. ನಕ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಮನುಷ್ಯ ಜೀವನ ನಶ್ವರ ಬಸವಣ್ಣ, ನಾವೆಲ್ಲ ಹೋಗ್ತೀವಿ, ಆದ್ರೆ ಶಾಸನ ಇನ್ನೊಂದು 1000 ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನ ದಿಗದಿಗಂತಕ್ಕ ಹಾಡಿ ಹಬ್ಬಿಸ್ತಾವೆಂಬುದನ್ನ ನೀ ಮರೀತಕ್ಕದ್ದಲ್ಲ. ನೋಡಿ, ಮಂಚನ ಕ್ರಮಿತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ಬಸವಣ್ಣ, ಈ ಜೀವನ ಅನ್ನೋದು ನಶ್ವರ, ಈಗಿರೋ ವ್ಯಕ್ತಿ ಯಾವಾಗ ಸಾಯ್ತಾನೆ ಅಂತ ಹೇಳಿ ಗೊತ್ತಿಲ್ಲ, ನಾವೆಲ್ಲ ಒಂದಲ್ಲ ಒಂದು ದಿನ ಸತ್ ಹೋಗ್ತೀವಿ. ಆದ್ರೆ ಶಾಸನಗಳು 1000 ವರ್ಷಗಳಿರುತ್ತೆ, 1000 ವರ್ಷಗಳು ಗಟ್ಟಿಯಾಗಿ ನಿಂತ್ಕೊಂಡು ಆಯಾ ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನ ನಡೆಸಿದಂತಹ ಮಹಾರಾಜರ ಕೀರ್ತಿಯನ್ನ ಆಕಾಶದೆತ್ತರಕ್ಕೆ ಹಾಡಿ ಹಬ್ಬಿಸುತ್ತೆ. ಅದನ್ನ ನೀನು ಮರೆಯೋಂಗಿಲ್ಲ. ಹಾಗಾಗಿ ಈ ಶಾಸನಗಳನ್ನ ರಚನೆ ಮಾಡ್ತಕ್ಕಂಥದ್ದು ಅವಶ್ಯಕ ಅಂತ ಹೇಳಿ ಹೇಳ್ತಾನೆ. ಆಗ ಬಸವಣ್ಣ ಹೇಳ್ತಾರೆ, ಕೊರದಿಟ್ಟ ಅಕ್ಷರಗಳನ್ನ ಓದಲಿಕ್ಕೆ ಕಣ್ಣು ಬೇಕು, ಹಾಡಲಿಕ್ಕ ನಾಲಿಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು, ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹೊರಡಿಸ್ತದ. ಅದಕ್ಕೆ ನಾವು ಮೊದಲು ಮನುಷ್ಯ ಪರವೇ ಮಾಡ್ಬೇಕು. ಅಂದ್ರೆ ಅಲ್ಲಿ ಬಸವಣ್ಣನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಕೊರದಿಟ್ಟ ಅಕ್ಷರಗಳನ್ನ ಏನು ಶಾಸನದಲ್ಲಿ ಕೊರದ್ಬಿಟ್ಟು ನಾವು ಬರಿತೀವಲ್ವಾ, ಆ ಅಕ್ಷರಗಳನ್ನ ಓದೋದಕ್ಕೆ ಏನ್ ಬೇಕು, ಕಣ್ಣು ಬೇಕಾಗ್ತದೆ, ಹಾಡ್ಲಿಕ್ಕೆ ನಾಲ್ಗೆ ಬೇಕಾಗ್ತದೆ, ಒಬ್ಬ ವ್ಯಕ್ತಿಯ ಗುಣಗಾನವನ್ನ ಮಾಡ್ಲಿಕ್ಕೆ, ಅದನ್ನ ಹೊಗಳಿಕ್ಕೆ ನಾಲ್ಗೆ ಬೇಕಾಗ್ತದೆ. ಈ ಸ್ಥಾವರ ಶಿಲೆಗಳು ಏನ್ ಮಾಡುತ್ತೆ, ಸ್ಥಾವರ ಅಂತ ಹೇಳಿದ್ರೆ ಒಂದೇ ಕಡೆ ಸ್ಥಿರವಾಗಿ ನಿಂತಿರ್ತಕ್ಕಂತಹ ಕಲ್ಲುಗಳು ಏನ್ ಮಾಡುತ್ತೆ, ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹೊರಡಿಸ್ತದ. ನೀವು ಎಷ್ಟೇ ಶಾಸನಗಳನ್ನ ನಿರ್ಮಿಸಿದ್ರು ಕೂಡ ಅದು ಮನುಷ್ಯರಿಂದ, ಒಬ್ಬರ ಬಾಯಿಂದ ಒಬ್ಬರಿಗೆ ಪ್ರಚಾರ ಆಗ್ಬೇಕು. ಅದಕ್ಕೆ ನಾವು ಮೊದಲು ಮನುಷ್ಯರ ಪರಿವೆ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಶಾಸನಗಳಿಂದ ಹೆಚ್ಚಾಗಿ ಮನುಷ್ಯರಿಗೆ ನಾವು ಗಮನವನ್ನ ಕೊಡ್ಬೇಕು ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಆಗ ಬಿಜ್ಜಳ ಹೇಳ್ತಾರೆ,
ನೀ ಬಂದ್ರ ಓಲಗಕ್ಕೆ ಒಗ್ಗರಣೆ ಹಾಕ್ದಂಗ ಆಕತ್ ನೋಡು. ಇವರಿಬ್ಬರ ಮಾತುಗಳನ್ನ ಕೇಳಿಸ್ಕೊಂಡಂತಹ ಬಿಜ್ಜಳ ಏನ್ ಹೇಳ್ತಾರೆ, ಬಸವಣ್ಣ ನೀನೇನಾದ್ರೂ ಈ ಓಲಗಕ್ಕೆ ಬಂದೆ, ರಾಜ್ಯಸಭೆಗೆ ಬಂದೆ ಅಂತ ಹೇಳಿದ್ರೆ ಒಂದ್ ರೀತಿ ಒಗ್ಗರಣೆ ಹಾಕ್ದಂಗೆ ಹೆಂಗೆ ಚಟಪಟ ಚಟಪಟ ಅಂತಿರುತ್ತಲ್ಲ, ಹಾಗೆ ಬಸವಣ್ಣ, ಮಂಚನ ಕ್ರಮಿತ ಇವರ ಮಾತುಗಳು ಹಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. ಆಗ ಬಸವಣ್ಣ ಕೋಪಿಸ್ಕೋಬೋದಿತ್ತು, ಆದ್ರೆ ನಮ್ರವಾಗಿಯೇ ಏನ್ ಹೇಳ್ತಾ ಇದ್ದಾರೆ, ದಣಿ ಇವು ಭಂಡಾರದ ಕೀಲಿಕೈ, ನನ್ನ ಮ್ಯಾಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ದೀರಿ, ಉಪಕಾರ ಮರೆಯೋದಿಲ್ಲ, ಆದ್ರ ಈಗ ಒಜ್ಜಿ ಅನಿಸ್ಲಿಕ್ಕತ್ಯಾವ, ಇವನ್ನ ಹೊಳ್ಳಿ ತಗೋಬೇಕು. ಆಗ ಬಸವಣ್ಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಆ ಖಜಾನಿಯ ಕೀಲಿ ಕೈ ಇರುತ್ತೆ, ಆ ಕೀಲಿ ಕೈಯನ್ನ ಬಿಜ್ಜಳನಿಗೆ ಕೊಡ್ತಾ ಏನ್ ಹೇಳ್ತಾರೆ, ದಣಿ ಇವು ರಾಜ ಭಂಡಾರದ ಕೀಲಿ ಕೈ, ತಗೊಳ್ಳಿ ಈ ಬೀಗಗಳನ್ನ ತಗೊಳ್ಳಿ, ಬೀಗ ಮತ್ತೆ ಅದರ ಕೀಲಿ ಕೈ ಇರುತ್ತಲ್ಲ ಅದು, ಈ ಕೀಲಿ ಕೈಗಳನ್ನ ತೆಗೆದುಕೊಳ್ಳಿ, ಇದು ರಾಜ ಭಂಡಾರದ ಕೀಲಿ ಕೈ, ನನ್ ಮೇಲೆ ನಂಬಿಕೆಯನ್ನ ಇಟ್ಬಿಟ್ಟು ಇವುಗಳನ್ನ ನನಗೆ ಒಪ್ಸಿದ್ರಿ ನೀವು, ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಆದ್ರೆ ಇವಾಗ ಯಾಕೋ ಈ ಕೀಲಿ ಕೈಗಳು ನನಗೆ ಭಾರ ಅಂತ ಹೇಳಿ ಅನಿಸ್ಲಿಕ್ಕೆ ಶುರು ಮಾಡಿದೆ, ನಾನು ಇನ್ನ ಇವುಗಳನ್ನ ನಿಭಾಯಿಸೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಇದನ್ನ ಹೊಳ್ಳಿ ಅಂದ್ರೆ ವಾಪಸ್ ಅಂತ ಹೇಳಿ, ವಾಪಸ್ ನೀವು ತೆಗೆದುಕೋಬೇಕು ಅಂತ ಹೇಳಿ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾ ಇದ್ದಾರೆ. ಆಗ ಬಿಜ್ಜಳ ಕೇಳ್ತಾನೆ, ನಾ ತಗೊಳ್ಳೋದಿಲ್ಲ ಅಂದ್ರೆ, ನಾನೇನಾದ್ರೂ ಈ ಕೀಲಿ ಕೈಗಳನ್ನ ವಾಪಸ್ ಇಸ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಬಸವಣ್ಣ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಅರಮನೆಯೊಳಗೆ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ, ನೀವ್ ಇಸ್ಕೊಂಡಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ ದೊರೆಗಳೇ, ಅರಮನೆಯಲ್ಲಿ ಹೇಗಿದ್ರು ಶಿವನ ದೇವಸ್ಥಾನ ಇದೆ, ಆ ಶಿವನ ಮುಂದೆ ಆ ಕೀಗಳನ್ನ ಇಟ್ಟು ನಾನು ಹೊರಟು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಹೊತ್ತು ಮೌನವಾಗಿರ್ತಾರೆ ಎಲ್ರು ಕೂಡ. ಆಗ ಬಿಜ್ಜಳ ಮತ್ತೆ ಮಾತಾಡ್ತಾನೆ, 4-5 ವರ್ಷ ಆದ್ವು, ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಹಂತ್ಯಾಕ್ ಬಂದಿಲ್ಲ, 4-5 ವರ್ಷದಿಂದ ನೀನು ಸರಿಯಾಗಿ ಅರಮನೆಗ್ ಬರ್ತಿಲ್ಲ, ಏನೋ ಹಬ್ಬ ಹುಣ್ಣಿಮೆ ದಿನ ಬಿಟ್ರೆ ಮತ್ತಿನ್ ಯಾವತ್ತೂ ಕೂಡ ನೀನು ಅರಮನೆಯ ಹತ್ತಿರಾನೇ ಬಂದಿಲ್ಲ. ನಾ ಯಾಕಂತ ಕೇಳಿದ, ನಾನು ಯಾವತ್ತಾದ್ರೂ ಯಾಕೆ ಬಸವಣ್ಣ ನೀನ್ ನೀಟಾಗಿ ಅರಮನೆಗೆ ಬರ್ತಿಲ್ಲ ಅಂತ ಯಾವತ್ತಾದ್ರೂ ಕೇಳಿದಿನ? ನನ್ ಒಂದು ದಿನ ಕೂಡ ಕೇಳಿಲ್ಲ. ಮಹಾರಾಜರಿಗೂ ಭಕ್ತಿ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೇತಿ ಅಂತ ಇಡೀ ರಾಜ್ಯ ಆಡಿಕೊಂಡಾಕ್ ಹತ್ತೆ ಐತಿ, ನೀನು ಸರಿಯಾಗಿ ಅರಮನೆಗೆ ಬರ್ತಿಲ್ಲ ಅಲ್ವಾ, ಹಾಗಾಗಿ ಇಡೀ ರಾಜ್ಯ ಏನಂತ ಮಾತಾಡ್ಕೊಳ್ತಾ ಇದೆ ಗೊತ್ತಾ, ಮಹಾರಾಜರಿಗೂ ಹಾಗೂ ಭಕ್ತಿ ಭಂಡಾರಿ ಬಸವಣ್ಣನವ್ರಿಗೂ ಏನೋ ಮನಸ್ತಾಪ ಆಗಿದೆ, ಅವರಿಬ್ಬರ ನಡುವೆ ಏನೋ ಮುರುಕಾಗಿದೆ ಅಂತ ಹೇಳಿ ಇಡೀ ಪ್ರಾಂತ್ಯನೇ ಮಾತಾಡ್ಕೊಳ್ತಾ ಇದೆ. ನಿನಗೆ ಗೊತ್ತಾ, ಹಿಂಗಿಂದು ನಾ ಈ ಭಂಡಾರದ ಕೀಲಿ ಕೈ ಒಳ್ಳೆ ಇಸ್ಕೊಳ್ಳಲಿಲ್ಲ, ಈಗ ಜನ ಮೊದ್ಲೇ ಈ ರೀತಿ ಮಾತಾಡ್ತಿದ್ದಾರೆ, ಇಂಥ ಸಂದರ್ಭದಲ್ಲಿ ನಾನೇನಾದ್ರೂ ಈ ಕೀಲಿ ಕೈಗಳನ್ನ ಇಸ್ಕೊಂಡ್ಬಿಟ್ರೆ ಅದು ಸತ್ಯ ಅಂತ ಹೇಳಿ ಆಗ್ಬಿಡುತ್ತೆ, ಹಾಗಾಗಿ ಬಸವಣ್ಣ ಈ ಕೀಲಿ ಕೈಗಳನ್ನ ನಾನು ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ನೀ ವಚನ ಬರ್ದಿ, ನಿನ್ನ ಅನುಭವ ಗೋಷ್ಠಿಯೊಳಗ ಹಾಡಿದಿ, ನನಗೆ ಗೊತ್ತೈತಿ, ನಮ್ಮ ಅರಸೊತ್ತಿಗೆಯನ್ನ ನೀನು ಹಂಗಿಸಿ ವಚನಗಳನ್ನ ಬರ್ದಿದೀಯ. ಅರಸೊತ್ತಿಗೆ ಅಂತ ಹೇಳಿದ್ರೆ ರಾಜನ ನಂತರ ಆತನ ಮಗ ರಾಜ ಆಗ್ಬೇಕು, ನಂತರ ಅವರ ನಂತರ ಮತ್ತೆ ಅವ್ರ ಮಗನೇ ರಾಜ ಆಗ್ಬೇಕು, ಈ ರೀತಿಯ ಪದ್ಧತಿ ಇತ್ತು. ಬಸವಣ್ಣನ ಆಸೆ ಏನು ಅಂತ ಹೇಳಿದ್ರೆ, ವಂಶ ಪಾರಂಪರ್ಯವಾಗಿ ರಾಜ್ಯದ ಒಡೆತನ ಸಿಗೋಕ್ಕಿಂತ ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ರಾಜ್ಯವನ್ನ ಆಳ್ತಕ್ಕಂತ ಶಕ್ತಿ ಇದೆಯೋ ಅಂತವ್ರು ರಾಜ್ಯವನ್ನ ಆಳ್ಬೇಕು ಅಂತಕ್ಕಂಥದ್ದು ಬಸವಣ್ಣನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಬಿಜ್ಜಳ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀನು ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ವಚನ ಬರ್ದಿದ್ಯಪ್ಪ, ಅಷ್ಟೇ ಅಲ್ಲ ಅದನ್ನ ಅನುಭವ ಗೋಷ್ಠಿಯೊಳಗೆ ಕೂಡ, ಅನುಭವ ಗೋಷ್ಠಿ ಅಂದ್ರೆ ಪ್ರಮುಖ ಶಿವಶರಣರು ಎಲ್ಲ ಸೇರ್ಕೊಂಡು ಆವಾಗ ಚರ್ಚೆಗಳನ್ನ ಮಾಡ್ತಾ ಇದ್ರಲ್ವಾ, ಆ ಅನುಭವ ಗೋಷ್ಠಿಯೊಳಗೆ ಹಾಡಿದಿ, ಇದೆಲ್ಲ ನನಗೆ ಗೊತ್ತೈತಿ ಅಂತ ಹೇಳ್ತಾರೆ. ಆಗ ಬಸವಣ್ಣ ಹೇಳ್ತಾನೆ, ನಾ ಮೊದಲೇ ಹೇಳಿದ್ದೆ ದಣಿ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ, ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ, ಆದ್ರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ನೋಡಿ ಏನ್ ಹೇಳ್ತಿದ್ದಾನೆ ಬಸವಣ್ಣ ಅಂತ ಹೇಳಿದ್ರೆ, ದಣಿ ನಾನ್ ನಿಮ್ಗೆ ಮುಂಚೆನೆ ಹೇಳಿದ್ದೆ, ಏನಂತ ಹೇಳಿದ್ದೆ ಗೊತ್ತಾ, ನಾ ಭಂಡಾರದಲ್ಲಿ ದುಡಿತಾ ಇರೋದು, ನಾನು ನಿಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡ್ತಿರೋದು ನಿಮ್ಮ ಅನುಕೂಲತೆಗಾಗಿ ಅಲ್ಲ, ಬಿಜ್ಜಳ ಮಹಾರಾಜನ ಅನುಕೂಲತೆಗಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಷ್ಟಕ್ಕೂ ಆ ಭಂಡಾರದಲ್ಲಿ ಇರ್ತಕ್ಕಂತಹ ಸಂಪತ್ತು ಅದು ನಿಮ್ಮದಲ್ಲ, ಅದು ಪ್ರಜೆಗಳ ಸಂಪತ್ತು, ಜನಗಳ ಸೊತ್ತದು, ಆ ಪ್ರಜೆಗಳ ಪಾಲಕ ಅಂತ ಹೇಳಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಜೆಗಳ ಪಾಲಕ ಅಂತ ಹೇಳಿ ನಿಮಗೂ ಕೂಡ ಅದ್ರ ಮೇಲೆ ಅಧಿಕಾರ ಇದೆ, ಬಿಟ್ರೆ ಅದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ. ಅಲ್ಲಿ ರಾಜನ ಮನೆಯವರಿಗೆ ಪ್ರವೇಶ ಅಂತಕ್ಕಂಥದ್ದಿಲ್ಲ, ಕೇವಲ ರಾಜನಿಗೆ ಮಾತ್ರ ಅಧಿಕಾರ ಇರುತ್ತೆ. ನಾನು ಬರೀ ನಿಮಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಜನರ ಅನುಕೂಲಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಸವಣ್ಣ ಹೇಳ್ತಾರೆ. ಆಗ ಬಿಜ್ಜಳ ಹೇಳ್ತಾನೆ,
ಅದೇನೇ ಇರ್ಲಿ, ನಾನ್ ಕೇಳೋ ಪ್ರಶ್ನೆಗೆ ನೆಟ್ಟಗ್ ಉತ್ತರ ಹೇಳು. ಬ್ಯಾರೆ ಯಾವನಾರ ಅರಸ ಆಗಿದ್ರೆ ನನ್ನಷ್ಟು ಸಡಲು ಬಿಡ್ತಿದ್ನೇನು? ಅದೆಲ್ಲ ಇರ್ಲಿ ಬಸವಣ್ಣ, ಈಗ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ನನ್ ಬದಲು ಬೇರೆ ಯಾರಾದ್ರೂ ರಾಜ ಇದ್ರೆ ನಿನಗೆ ಇಷ್ಟೊಂದು ಸ್ವಚ್ಛಂದವಾಗಿ ಫ್ರೀಯಾಗಿ ಬಿಡ್ತಾ ಇದ್ರಾ? ನೀನೇ ಹೇಳು. ನಾನ್ ನಿನ್ನ ಎಷ್ಟು ಸಡಲು ಬಿಟ್ಟಿದ್ದೆ ಅಂತ ಹೇಳಿದ್ರೆ ಸಲಿಗೆಯನ್ನ ಕೊಡೋದು ಅಂತ ಹೇಳಿ. ಆ ರೀತಿ ನಾನು ನಿನ್ಗೆ ಎಷ್ಟು ಸಲಿಗೆಯನ್ನ ಕೊಟ್ಟಿದ್ದೆ? ಬೇರೆ ಯಾರಾದ್ರೂ ಅರಸ ಆಗಿದ್ರೆ ಇಷ್ಟು ಸಲಿಗೆಯನ್ನ ಕೊಡ್ತಿದ್ರಾ ಅಂತ ಹೇಳಿ ಬಸವಣ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಆಗ ಬಸವಣ್ಣ ಹೇಳ್ತಾನೆ, ಇಲ್ಲ ದಣಿ, ಒಪ್ಕೋತೀನಿ, ಬಿಡ್ತಿದ್ದಿಲ್ಲ. ಬೇರೆ ಯಾರಾದ್ರೂ ರಾಜ ಆಗಿದ್ರೆ ಖಂಡಿತ ಇಷ್ಟೊಂದು ಸಲಿಗೆಯನ್ನ ಕೊಡ್ತಾ ಇರ್ಲಿಲ್ಲ, ನಾನ್ ಕೂಡ ಒಪ್ಕೋತೀನಿ. ಆಗ ಬಿಜ್ಜಳ, ಹಂಗಾರ ನಾ ಹೇಳಿದ್ ಕೇಳು. ಹುಡುಗಾಟದಾಗ ಆಗ್ ಹೋತು, ಮರ್ತು ಬಿಡು ಅದನ್ನ. ನನ್ ಮಗ ಎಬಡ ಅರುಗೇಡಿ ನೋಡು, ಹುಡುಗಾಟದಲ್ಲಿ ಏನೋ ಆಗ್ ಹೋಗ್ಬಿಟ್ಟಿದೆ. ಏನಪ್ಪಾ ಅದು ಕೆಲ್ಸ ಅಂತ ಹೇಳಿದ್ರೆ, ಈ ಬಿಜ್ಜಳನ ಮಗ ಇರ್ತಾನಲ್ವಾ ಸೋವಿದೇವ, ಆ ಸೋವಿದೇವ ಕಲ್ಯಾಣದಲ್ಲಿ ಇರ್ತಕ್ಕಂತಹ ವೇಶ್ಯ ಮನೆಗೆ ಹೋಗ್ಬಿಟ್ಟಿರ್ತಾನೆ. ಇಂದ್ರಾಣಿ ಅಂತ ಆಕೆ ಹೆಸರು. ಈಗ ರಾಜ ಆದಂತವನು 4 ಜನಕ್ಕೆ ಮಾದರಿಯಾಗಿರ್ಬೇಕು. ಅಂತದ್ರಲ್ಲಿ ರಾಜನ ಮಗ ಮುಂದೆ ರಾಜನಾಗ್ತಕ್ಕಂಥವನು ಈ ರೀತಿ ವೇಶ್ಯ ಮನೆಗೆ ಹೋದ್ರೆ ಜನ ಹೇಗ್ ಅನ್ಕೊಂತಾರೆ ಅಲ್ವಾ? ಆ ಸಂದರ್ಭವನ್ನ ಇಲ್ಲಿ ನೆನಪಲ್ಲಿ ಇಟ್ಕೊಂಡು ಹೇಳ್ತಿರ್ಬೋದು, ನನ್ನ ತಿಳಿವಿನ ಮಟ್ಟಿಗೆ ಬಂದಂತೆ. ನೋಡಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೋಡು ಬಸವಣ್ಣ, ನಾನ್ ಹೇಳೋದನ್ನ ಕೇಳು. ಹುಡುಗಾಟದಲ್ಲಿ ಆಗಿದ್ದು ಆಗ್ ಹೋಗ್ಬಿಟ್ಟಿದೆ. ಆಗಿರೋದ್ನೆಲ್ಲ ಮರೆತು ಬಿಡು. ಮೊದ್ಲೇ ನನ್ ಮಗನಿಗೆ ತಿಳುವಳಿಕೆ ಕಮ್ಮಿ, ಅರಿವಿಲ್ಲ ಅವನಿಗೆ, ಅರುಗೇಡಿ, ಏನಾದ್ರೂ ಎಡವಟ್ಟನ್ನ ಮಾಡ್ಕೊಂತಾನೆ ಇರ್ತಾನೆ ಅಂತ ಹೇಳ್ತಾನೆ. ಆಗ ಮಂಚನ ಕ್ರಮಿತ ಹೇಳ್ತಾನೆ, ಚೇಚೆ ಮಹಾಪ್ರಭು, ಏನೇ ಮಾತು? ಚೇಚೆ ಮಹಾಪ್ರಭುಗಳೇ, ಏನ್ ಮಾತಾಡ್ತಿದ್ದೀರಾ? ನಿಮ್ಮ ಮಗನನ್ನ ನೀವೇ ಬೈಕೊಳ್ಳೋದಾ? ಇಲ್ಲ ಹಾಗ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಆಗ ಬಿಜ್ಜಳ ಹೇಳ್ತಾನೆ, ನಿನಗನ್ಸಿದ್ರೆ ಹೇಳು, ಈಗಿಂದೀಗೆ ಅವನನ್ನ ಕಟ್ಟಿ ತಂದು ನಿನ್ನ ಕಾಲಾಗ ಚಲ್ತೀನಿ ಅಂತ ಬಸವಣ್ಣನಿಗೆ ಹೇಳ್ತಾನೆ. ಹೇಳು ಬೇಕಾದ್ರೆ ಇವಾಗ್ಲೂ ಕೂಡ ನನ್ ಮಗ ಎಲ್ಲಿದ್ದಾನೋ ಅವನನ್ನ ಹುಡುಕ್ಸಿ ತಂದು ನಿನ್ನ ಕಾಲ್ ಹತ್ರ ಅವನನ್ನ ಹಾಕ್ತೀನಿ ಅಂತ ಹೇಳಿ ಬಸವಣ್ಣನಿಗೆ ಕೇಳ್ತಾನೆ. ಆಗ ಬಸವಣ್ಣ ಹೇಳ್ತಾನೆ, ನಾನು ರಾಜಕುಮಾರನ್ನ ಮಾತ್ರ ಯಾಕೆ ದೂರಲಿ, ಅನುಭವ ಗೋಷ್ಠಿನೂ ಕರೀಲಿಕ್ಕೆ ಹತ್ಯಾದ, ಇನ್ನು ಮುಂದೆ ಅದಕ್ಕೆ ಅರ್ಪಿಸೋಣ ಅಂತಿದ್ದೀನಿ. ನೋಡಿ, ನಾನು ಇಲ್ಲಿ ಕೆಲಸವನ್ನ ಬಿಟ್ಟು ಹೋಗ್ತಾ ಇರೋದು ಇಲ್ಲಿನ ನಡೆದಂತಹ ಅವ್ಯವಸ್ಥೆಯಿಂದಾಗಿ ಅಷ್ಟೇ ಅಲ್ಲ, ನನಗೆ ಅನುಭವ ಗೋಷ್ಠಿ ಕರೀತಾ ಇದೆ. ಅಲ್ಲಿರ್ತಕ್ಕಂತಹ ಶಿವಶರಣರು ನನ್ನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ನನ್ನ ಮುಂದಿನ ಜೀವನವನ್ನ ಸಂಪೂರ್ಣವಾಗಿ ನಾನು ಅಲ್ಲೇ ಕಳಿಬೇಕು ಅಂತ ಹೇಳಿದೀನಿ. ನನ್ನ ಮುಂದಿನ ಜೀವನ ಸಂಪೂರ್ಣವಾಗಿ ಆ ಅನುಭವ ಗೋಷ್ಠಿಗೆ ಮೀಸಲಾಗಿಡ್ಬೇಕು ಅಂತ ಅನ್ಕೊಂತಿದ್ದೀನಿ. ಹಾಗಾಗಿ ನಾನು ಈ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬಸವಣ್ಣ ಹೇಳ್ತಾನೆ. ಆಗ ಬಿಜ್ಜಳ ಹೇಳ್ತಾನೆ, ನನಗೆ ಸೇರೋದಿಲ್ಲ ಅಂದ್ರೆ ಇದು, ನನ್ಗೇನಾದ್ರೂ ಇದು ಇಷ್ಟ ಇಲ್ಲ ಅಂದ್ರೆ ಇದು, ರಾಜ್ಕುಮಾರ, ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ತೃಪ್ತಿಯಾದಿತ್ತು, ನನಗೂ ನೆಮ್ಮದಿಯಾದಿತ್ತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ನೋಡಪ್ಪ ಬಸವಣ್ಣ, ನೀನೇನಾದ್ರೂ ಹೊರಟೋಗ್ತೀನಿ ಅಂತ ಹೇಳ್ತಿದೀಯಾ, ಆದ್ರೆ ನನಗೆ ಅದು ಇಷ್ಟ ಇಲ್ಲ. ಒಂದ್ ಕಡೆ ನನ್ನ ಮಗ ರಾಜ ಆಗೋದಿಕ್ಕೆ ಯೋಗ್ಯನಲ್ಲ ಅಂತ ಗೊತ್ತಿದ್ರು ಕೂಡ ರಾಜನನ್ನಾಗಿ ಮಾಡ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ತಾಯಿಗೆ ತನ್ನ ಮಗ ರಾಜ ಆಗ್ಬೇಕು ಅಂತ ಆಸೆ ಇದ್ದೇ ಇರುತ್ತಲ್ವಾ. ನನ್ನ ಮಗ ಯುವರಾಜ ಆಗ್ಬೇಕು, ಊರಿನ ಜನ ಎಲ್ಲ ಅವನನ್ನ ರಾಜ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ನನ್ನ ಹೆಂಡತಿ ರಂಭಾವತಿಯ ಆಸೆ. ಆಕೆಗೆ ನನ್ನ ಮಗ ರಾಜ ಆದ್ರೆ ತೃಪ್ತಿ ಸಿಗುತ್ತೆ, ಹಾಗೆ ನನಗೂ ಕೂಡ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ಒಬ್ಬ ತಂದೆಯಾಗಿ ನಾನು ಯೋಚನೆ ಮಾಡಿದ್ರೆ ಇಲ್ಲಿ ನನಗೆ ಸ್ವಾರ್ಥ ಬರುತ್ತೆ. ನನ್ನ ಮಗನೇ ರಾಜನಾಗ್ಬೇಕು ಅಂತಕ್ಕಂತಹ ಆಸೆ ಬರುತ್ತೆ. ಹಾಗಾಗಿ ನನ್ನ ಮಗನೇ ರಾಜ ಆದ್ರೆ ನನಗೆ ನೆಮ್ಮದಿ ಕೂಡ ಸಿಗುತ್ತೆ. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿರೋ ಮಾತು, ಇಡೀ ಅರಮನೆಗೆ ಗೊತ್ತಿರ್ತಕ್ಕಂತ ಮಾತಲ್ವೇ ಅಂತ ಹೇಳ್ತಾನೆ. ಆಗ ಬಸವಣ್ಣ ಹೇಳ್ತಾನೆ, ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿಲ್ಲ. ಈಗ ಮಾತ್ನಲ್ಲಿ ಬಿಜ್ಜಳ ಏನಂತ ಹೇಳ್ಬಿಡ್ತಾನೆ, ಅವರ ಮಗನನ್ನ ಯುವರಾಜ ಅಂತ ಹೇಳ್ಬಿಡ್ತಾನೆ. ಬಸವಣ್ಣ ಅದನ್ನೇನೆ ಏನಂತ ಹೇಳ್ತಾರೆ, ಓಹೋ, ಮಹಾರಾಜರು ತಮ್ಮ ಮಗನನ್ನ ಆಗ್ಲೇ ಯುವರಾಜ ಅಂತ ಹೇಳಿ ಕರಿತಿದಿರಲ್ಲ, ಯುವರಾಜ ಪಟ್ಟ ಯಾವಾಗ ಕಟ್ಟಿದ್ರೋ ನನ್ಗಂತೂ ಗೊತ್ತಿಲ್ವಲ್ಲ ಅಂತ ಹೇಳಿ ಬಸವಣ್ಣ ಮಾತಾಡ್ತಿದ್ದಾರೆ. ಆಗ ಬಿಜ್ಜಳ ಹೇಳ್ತಾನೆ, ಕಟ್ಟಿಲೋ ಮಹಾರಾಯ, ನಾನೇನು ಆತನನ್ನ ಸಿಂಹಾಸನದ ಮೇಲೆ ಕೂರಿಸಿ ಆತನನ್ನೇ ಯುವರಾಜ ಅಂತ ಹೇಳಿ ನಾನು ಪಟ್ಟವನ್ನ ಕಟ್ಟಿಲ್ಲಪ್ಪ ಮಾರಾಯ. ಕಟ್ಟಿದರೆ ನನ್ನ ಉಳುಕಿ ತಲೆದಂಡ ಹುಡುಗರು ಕೇಳ್ಯಾರ? ಸುಮ್ನೆ ಯಾರ ಅನುಮತಿ ಇಲ್ದೇನೆ ಆತನನ್ನ ನಾನು ಸಿಂಹಾಸನದ ಮೇಲೆ ಕೂರಿಸ್ಬಿಟ್ರೆ ಮಿಕ್ಕಿರ್ತಕ್ಕಂತಹ ಜನರು ಸುಮ್ನೆ ಇರ್ತಾರಾ? ನಾಳೆ ಹರ್ಕೊಂಡು ಬಿದ್ದಾರೋ ನನ್ನ ಮೇಲೆ, ಎಲ್ರು ನಾಳೆ ಏನ್ ಮಾಡ್ತಾರೆ, ಗುಂಪು ಕಟ್ಕೊಂಡು ನನ್ ಮೇಲೆ ಜಗಳಕ್ ಬಂದ್ಬಿಡ್ಬೋದು. ಆದ್ರ ರಾಜಧಾನಿಯಾಗ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಆದ್ರೆ ಏನಾದ್ರೂ ರಾಜನಿಗೆ ಮಕ್ಕಳಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ರಾಜನನ್ನ ಮಾಡ್ತಕ್ಕಂಥದನ್ನ ನಾವು ಯೋಚಿಸ್ಬೋದು. ಆದ್ರೆ ಒಬ್ಬ ರಾಜನಿಗೆ ಆತನಿಗೆ ಮಗ ಇದ್ದಾನೆ ಅಂದಾಗ ಅವನನ್ನೇ ಯುವರಾಜ ಮಾಡ್ತಕ್ಕಂಥದ್ದು ಪದ್ಧತಿ ಅಲ್ವಾ ಅಂತ ಬಿಜ್ಜಳನ ಕೇಳ್ತಾನೆ.
ಆಗ ಬಸವಣ್ಣ, ಓಹೋ ಹೌದಾ, ಹೊಸ ಪದ್ಧತಿ ಇರ್ಬೋದು ಅನ್ಸುತ್ತೆ ಮಹಾಸ್ವಾಮಿ, ನಾನಿನ್ನ ಕಲ್ತಿಲ್ಲ ಇದ್ರ ಬಗ್ಗೆ. ರಾಜನ್ ಮಗನೇ ಯುವರಾಜ ಆಗ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು, ಕೆಲವು ಜವಾಬ್ದಾರಿಗಳು ಇರುತ್ತೆ. ಆತನಿಗೆ ಒಂದಷ್ಟು ಕ್ವಾಲಿಟೀಸ್ಗಳು ಅಂತ ಹೇಳ್ತಾರಲ್ಲ, ಆ ರೀತಿ ರಾಜನಾಗ್ತಕ್ಕಂಥವನಿಗೆ ಒಂದಷ್ಟು ಜವಾಬ್ದಾರಿಗಳು ಇರ್ಬೇಕಾಗತ್ತೆ ಅಂತ ಬಸವಣ್ಣ ಹೇಳ್ತಾನೆ. ಆಗ ಬಿಜ್ಜಳ ಹೇಳ್ತಾನೆ, ಮತ್ತೆ ಶುರು ಮಾಡ್ತಿ ಈಗ ಈ ಮಾತು, ಈ ವಾಗ್ವಾದ ಇಲ್ಲಿಗೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ, ಮತ್ತೆ ನೀನ್ ಶುರು ಮಾಡ್ದ ಅಂತ ಹೇಳಿ ಬಿಜ್ಜಳ ಕೇಳ್ತಾನೆ. ಆಗ ಬಸವಣ್ಣ, ಇಲ್ಲ 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚಾ ಮಾಡೀವಿ, ಆ ಪಲ್ಲ ಮತ್ತೆ ಹಾಡೋದಿಲ್ಲ. ಆದ್ರ ರಾಜ್ಯಭಾರ ಅನ್ನೋದು ಒಂದು ಕಾಯಕ, ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು, ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆಂಬಂತೆ ನಗುತ್ತಾ. ನೋಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬಸವಣ್ಣ ಏನ್ ಹೇಳ್ತಾನೆ, ಇಲ್ಲ ಮಹಾಪ್ರಭು, 15 ವರ್ಷದ ಹಿಂದೆನೆ ನಾವು ಇದ್ರ ಬಗ್ಗೆ ಮಾತಾಡಿದೀವಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದೀವಿ. ಆ ಪಲ್ಲ ಮತ್ತೆ ಹಾಡೋದಿಲ್ಲ. ಪಲ್ಲ ಅಂತ ಹೇಳಿದ್ರೆ ಅದೇ ನುಡಿಗಳನ್ನ ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ರಾಜ್ಯಭಾರ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಕೆಲಸ, ಒಂದು ಕಾಯಕ. ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ, ಯಾರೋ ಒಬ್ಬ ವ್ಯಕ್ತಿಗೆ ಅದು ಹುಟ್ಟತಾನೆ ಬರೋದಿಲ್ಲ. ಅದು ಯಾರ ಆಸ್ತಿಯೂ ಕೂಡ ಅಲ್ಲ, ಅದು ವಂಶ ಪಾರಂಪರ್ಯವಾಗಿ ಒಬ್ರಿಂದ ಒಬ್ರಿಗೆ ಹೋಗ್ತಕ್ಕಂತಹ ಆಸ್ತಿ ಕೂಡ ಅಲ್ಲ. ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅಧಿಕಾರವನ್ನ ಗಳಿಸ್ಕೋಬೇಕು. ಯಾರು ಆ ರಾಜನ ಪಟ್ಟ ಬೇಕು ಅಂತ ಹೇಳಿ ಆಸೆ ಪಡ್ತಾರೋ ಅವರಿಗೆ ಆ ಒಂದು ಶಕ್ತಿ ಇರ್ಬೇಕು. ಆಮೇಲೆ ಆ ಕೆಲಸ ಸಿಕ್ಕ ಮೇಲೆ ಏನ್ ಮಾಡ್ಬೇಕು, ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಅಂತಹ ವ್ಯಕ್ತಿಗಳು ರಾಜ ಆಗ್ಬೇಕು. ಈ ವಿಷಯವನ್ನ ನಾವು ಸುಮಾರು ವರ್ಷದ ಹಿಂದೆನೆ ಚರ್ಚೆ ಮಾಡಿದ್ವಲ್ವಾ ಅಂತ ಹೇಳಿ ಬಸವಣ್ಣ ಕೇಳ್ತಾನೆ. ಆಗ ಇಲ್ಲಿ ಬಸವಣ್ಣನನ್ನ ಸಮಾಧಾನ ಮಾಡ್ಬೇಕು ಅಂತಾನೆ ಬಿಜ್ಜಳ ನಗ್ತಾ ಇದ್ದಾರೆ. ನಕ್ಬಿಟ್ಟು ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬಿಜ್ಜಳ, ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ, ಮಂಚನ ಕ್ರಮಿತ 15-16 ವರ್ಷದ ಕೆಳಗಿನ ಮಾತು. ನಾನು ಆಗ ಚಾಲುಕ್ಯರ ಸಾಮಂತ. ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ನೆ. ಆಗ ಬಸವಣ್ಣ ಮಂಗಳವಾಡಕ್ಕ ಬಂದ. ಇನ್ನು 20 ತುಂಬಿರಾಕಿಲ್ಲ. ಆದ್ರೆ ಏನ್ ಮಾತು, ಏನ್ ಚಟುವಟಿಕೆ. ಆಗ್ಲೇ ಅಂತಿದ್ದ, ರಾಜ್ಯಭಾರ ಅಂದ್ರೆ ಕಾಯಕ, ಅದಕ್ಕ ವಂಶ ಇದ್ರೆ ಸಾಲದು, ಯೋಗ್ಯತಾ ಬೇಕು ಅಂತ. ಬಸವಣ್ಣ, ಕರೆನ ನೀ ಅಂದ್ ಆ ಮಾತ್ ಆಡದೆ ಹೋಗಿದ್ರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸ್ಕೊಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ. ನೋಡಿ ಇಲ್ಲಿ ಬಿಜ್ಜಳ ಬಸವಣ್ಣನಿಗೆ ಮತ್ತೆ ಮಂಚನ ಕ್ರಮಿತನಿಗೆ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಅಯ್ಯೋ ನಂಗದೆಲ್ಲ ಗೊತ್ತಿಲ್ಲ ಮಂಚನ ಕ್ರಮಿತ, 15-16 ವರ್ಷದ ಹಿಂದಿನ ಮಾತು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಆಗ ಚಾಲುಕ್ಯರ ಸಾಮಂತನಾಗಿ ಕೆಲಸವನ್ನ ಮಾಡ್ತಾ ಇದ್ದೆ. ಸಾಮಂತ ದೊರೆ ಅಂತ ಹೇಳ್ತಾರಲ್ವಾ, ಆ ರೀತಿ ಸಾಮಂತ ದೊರೆಯಾಗಿ ಚಾಲುಕ್ಯರ ಸಾಮಂತನಾಗಿ ಇರೋದೇ ಒಂದು ಪರಮೋಚ್ಚ ತತ್ವ ಅಂತ ಹೇಳಿ ನಂಬಿ ಅವರ ಅರಗೊಡ್ಡಿ ಆ ಚಕ್ರವರ್ತಿಯ ಕೈ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಈಗ ಮುಖ್ಯವಾಗಿ ಚಾಲುಕ್ಯರ ಅರಸ ಪ್ರಮುಖನಾಗಿರ್ತಾನೆ. ಆತನ ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನ ನೋಡ್ಕೊಳ್ಳೋದಕ್ಕೆ ಸಾಮಂತ ದೊರೆಗಳು ಅಂತ ಹೇಳಿ ನೇಮಿಸಿರ್ತಾನೆ. ಇಲ್ಲಿ ಬಿಜ್ಜಳ ಮೊದಲು ಏನ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಚಾಲುಕ್ಯರ ಆಸ್ಥಾನದಲ್ಲಿ ಸಾಮಂತ ದೊರೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದೆ. ಅದೇ ನನಗೆ ಪರಮೋಚ್ಚ ತತ್ವ ಅಂತ ಹೇಳಿ ನಂಬ್ಕೊಂಡು ಆ ಚಕ್ರವರ್ತಿಯ ಕೈ ಕೆಳಗೆ ದುಡಿತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಂಗಳವಾಡಕ್ಕೆ ಬಂದಿದ್ದು ಯಾರು? ಬಸವಣ್ಣ. ಆ ಬಸವಣ್ಣ ಬಂದಾಗ ಅವರಿಗೆ ಇನ್ನ 20 ವರ್ಷ ಕೂಡ ತುಂಬಿರ್ಲಿಲ್ಲ, ಇನ್ನ ಯುವಕ. ಆದ್ರೆ ಏನ್ ಮಾತು, ಏನ್ ಚಟುವಟಿಕೆ, ಆತ ಆಡ್ದಂತಹ ಒಂದೊಂದು ಮಾತುಗಳು ಅರ್ಥಗರ್ಭಿತವಾಗಿದ್ವು. ಎಷ್ಟು ಚಟುವಟಿಕೆಯಿಂದ ಲವಲವಿಕೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ. ಆಗ್ಲೇ ಬಸವಣ್ಣನವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ, ರಾಜ್ಯಭಾರ ಅಂದ್ರೆ ಅದು ಒಂದು ಕಾಯಕ. ರಾಜ್ಯಭಾರ ಮಾಡೋದು ಅಂತ ಹೇಳಿದ್ರೆ ಸುಪ್ಪತ್ತಿಗೆಯಲ್ಲಿರೋದು ಅಂತ ಅಲ್ಲ. ರಾಜ್ಯಭಾರ ಅನ್ನೋದು ಒಂದು ಪವಿತ್ರವಾದಂತಹ ಕೆಲಸ. ಅದಕ್ಕೆ ಬರೀ ವಂಶ ಇದ್ರೆ ಸಾಲದು, ನಂದು ರಾಜವಂಶ ಅಂತ ಹೇಳಿ ಬರೀ ವಂಶ ಇದ್ರೆ ಸಾಲದು, ಅದಕ್ಕೆ ಯೋಗ್ಯತಾ ಬೇಕು. ಅದಕ್ಕೆ ರಾಜನಾಗೋದಕ್ಕೆ ಸ್ವಲ್ಪ ಯೋಗ್ಯತೆ ಕೂಡ ಬೇಕಾಗುತ್ತೆ ಅಂತ ಹೇಳಿ ಬಸವಣ್ಣ ಈ ಹಿಂದೆನೆ ಹೇಳಿದ್ದ. ಹೌದು ಬಸವಣ್ಣ, ನೋಡಿ ಬಸವಣ್ಣನ ಮಾತುಗಳನ್ನ ಇಲ್ಲಿ ಬಿಜ್ಜಳ ನೆನ್ಪು ಮಾಡ್ಕೊಳ್ತಿದ್ದಾನೆ. ನೆನ್ಪು ಮಾಡ್ಕೊಂಡು ಏನ್ ಹೇಳ್ತಿದ್ದಾನೆ, ಹೌದು ಬಸವಣ್ಣ, ನೀನು ಅವತ್ತು ಹೇಳಿದಂತಹ ಮಾತುಗಳು ಖಂಡಿತ ಕರೆ ಅಂದ್ರೆ ಸತ್ಯ ಅಂತ, ಖಂಡಿತ ಕರೆ. ನೀನೇನಾದ್ರೂ ಅವತ್ತು ಆ ಮಾತನ್ನ ಆಡಿರ್ಲಿಲ್ಲ ಅಂತ ಹೇಳಿದ್ರೆ ನಾನು ಆ ಚಾಲುಕ್ಯರ ಕೈ ಕೆಳಗೆ ಸಾಮಂತನಾಗೇ ಇರ್ತಾ ಇದ್ದೆ. ಯಾವತ್ತೂ ಕೂಡ ನಾನು ಆ ಚಾಲುಕ್ಯ ದೊರೆಯನ್ನ ಸೋಲಿಸಿ ರಾಜನಾಗ್ತಕ್ಕಂತಹ ಯೋಚನೆಯನ್ನ ಮಾಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನನ್ನಲ್ಲಿ ಎಲ್ಲಾ ಅರ್ಹತೆ ಇತ್ತು ಕೂಡ ನಾನು
ಆ ರಾಜನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ನೀನು ಯಾವಾಗ ಈ ರೀತಿಯ ಮಾತುಗಳನ್ನ ಹೇಳ್ದಲ್ಲ, ಈ ರಾಜತ್ವ ಅಂತಕ್ಕಂಥದ್ದು ವಂಶ ಪಾರಂಪರ್ಯದಿಂದ ಇರಬಾರ್ದು, ಅದು ಯಾರಿಗೆ ಅರ್ಹತೆ ಇದೆಯೋ ಅಂತವ್ರ ಹತ್ರ ಇರಬೇಕು, ಅದು ಒಂದು ಪವಿತ್ರವಾದ ಕೆಲಸ ಅಂತ ಯಾವಾಗ ಹೇಳ್ದೋ ಅವಾಗ ನಂಗೂ ಕೂಡ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಗಿ ನಾನು ಏನ್ ಮಾಡಿದೆ, ಚಾಲುಕ್ಯರ ಸಾಮ್ರಾಜ್ಯವನ್ನ ನಾನು ಕಿತ್ಕೊಂಡೆ, ನಾನು ಕಲ್ಯಾಣದ ಚಕ್ರವರ್ತಿ ಆದೆ. ನಾನೇನಾದ್ರೂ ಅವಾಗ ಆ ರೀತಿ ಯೋಚನೆ ಮಾಡಿರ್ಲಿಲ್ಲ ಅಂತಂದ್ರೆ ಇವತ್ತು ನಾನು ಕಲ್ಯಾಣದ ಚಕ್ರವರ್ತಿ ಆಗೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಂತ ಹೇಳಿ ಇಲ್ಲಿ ಬಸವಣ್ಣ ಹೇಳಿದಂತಹ ಮಾತುಗಳನ್ನ ನೆನಪಿಸ್ಕೊಳ್ತಾನೆ ಬಿಜ್ಜಳ. ಅಲ್ಲಿಗೆ ಈ ನಾಟಕ ಮುಕ್ತಾಯ ಆಗುತ್ತೆ, ದೃಶ್ಯ 3 ಮುಕ್ತಾಯ ಆಗುತ್ತೆ. ಕೊನೆಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಬಿಜ್ಜಳನಿಗೆ ತನ್ನ ಮಗನನ್ನ ರಾಜನನ್ನಾಗಿ ಮಾಡೋದಕ್ಕೆ ಆಸೆ ಇಲ್ಲ ಅಂತಂದ್ರೂ ಕೂಡ ಒತ್ತಡಕ್ಕೆ ಸಿಕ್ಕಾಕೋತಾರೆ. ಕೊನೆಗೆ ಅವರ ಮಗನೇ ಬಿಜ್ಜಳನನ್ನ ಇಲ್ಲಿ ಬಂಧಿಸ್ತಾನೆ. ಆದ್ರೆ ಅನಿವಾರ್ಯವಾಗಿ ಹಲವಾರು ಘಟನೆಗಳು ನಡೆದು ಕೊನೆಗೆ ಸೋವಿದೇವನೇ ಆ ಒಂದು ರಾಜ್ಯದ ರಾಜನಾಗ್ತಾನೆ. ಇನ್ನ ಈ ಕತೆ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಗಿರೀಶ್ ಕಾರ್ನಾಡರ ತಲೆದಂಡ ಎನ್ನುವ ಪುಸ್ತಕವನ್ನ ಓದಿ ಅಂತ ಹೇಳಿ ಹೇಳ್ತಾ, ಈ 2 ಅವಧಿಗಳು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.